ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 55,000 ಜನಸಂಖ್ಯೆ ಇದ್ದಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಪರಿಶಿಷ್ಟ ಪಂಗಡ 22,000 ಜನಸಂಖ್ಯೆ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಸಂಬಂಧಪಟ್ಟಂಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು 2023-24ನೇ ಸಾಲು ಮತ್ತು 24-25ನೇ ಸಾಲು ಮತ್ತು 23-24-25ನೇ ಸಾಲು 25-26ನೇ ಸಾಲಿನಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ 50-54 ಅಡಿಯಲ್ಲಿ ಯಾವುದೇ ಒಂದು ಬಿಡಿಕಾಸು ಸಹ ಅನುದಾನ ಕೊಟ್ಟಿರಲ್ಲ ಅಧ್ಯಕ್ಷರೇ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ 16 ವಿಧಾನಸಭಾ ಚುನಾವಣೆಗಳಲ್ಲಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 27ನೇ ತಿಂಗಳಿನಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ನಮ್ಮ ಕ್ಷೇತ್ರನ ಸಂಪೂರ್ಣವಾಗಿ ಇವತ್ತು ಕಡೆಗಣಿಸತಕ್ಕಂಥ ಕೆಲಸ ನಡೀತಾ ಇದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಕ್ಷೇತ್ರದ ಹಿರಿಯರು, ನಮ್ಮ ಪಂಚಾಯಿತಿಯವರು, ನಮ್ಮ KH ಮುನಿಯಪ್ಪನವರು ಈ ಸದನದಲ್ಲಿ ಕುಂತಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು 217 ಕಿಲೋಮೀಟರ್ ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಹದಗೆಟ್ಟಿದ್ದಾವೆ. ಹಿಂದೆ ಸದನದಲ್ಲೂ ಸಹ ಮಾನ್ಯ ಸಚಿವರ ಗಮನ ತಂದೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು 50-54 ಯೋಜನೆ ಅಡಿಯಲ್ಲಿ 3 ವರ್ಷದಲ್ಲೂ ಒಂದು ಬಿಡುಕಾಸು ಸಹ ಕೊಟ್ಟಿಲ್ಲ ಅಧ್ಯಕ್ಷರೇ. ದಯಮಾಡಿ ಸಚಿವರು ನಮ್ಮ ಕ್ಷೇತ್ರನ ವಿಶೇಷವಾಗಿ ಗಮನ ಹರಿಸಿ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಬೇಕಂತ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷ. ಈಗ